ಅಧಿಕಾರಿಗಳನ್ನ ಕರೆಸಿ ಡಿಸಿ ಮೀಟಿಂಗ್. ರಿಪಬ್ಲಿಕ್ ಕನ್ನಡ ಕರೆಯ ಬೆನ್ನಲ್ಲೇ ಮೀಟಿಂಗ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ 14 ಜನ ರೋಗಿಗಳು ನಿನ್ನೆ ಆದಂಥ ಘನಘೋರ ದುರಂತದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಅವರಿಗೆ ಊಟ ತಿಂಡಿಯಿಂದ ಹಿಡಿದು ಯಾವುದೇ ವ್ಯವಸ್ಥೆಯನ್ನು ಕಲ್ಪಿಸದ ಜಿಲ್ಲಾಡಳಿತದ ವಿರುದ್ಧ ರಿಪಬ್ಲಿಕ್ ಕನ್ನಡ ಆ ಸ್ಪಾಟ್ನಲ್ಲೇ ಡಿಸಿಗೆ ಕಾಲ್ ಮಾಡಿ ಮಾತಾಡಿತ್ತು. ಡಿಸಿ ಅವರು ಈಗ ಅಧಿಕಾರಿಗಳನ್ನು ಕರೆಸಿದ್ದಾರೆ. ತಾಲೂಕು ಆಸ್ಪತ್ರೆಗೆ ಕರೆಸಿ ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿದ್ದಂಥ ರೋಗಿಗಳಿಗೆ ಏನೇನು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಅಲ್ಲಿ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಆ ಸ್ಥಳಕ್ಕೆ ಹೋಗಿ ತಾಲೂಕು ಆಸ್ಪತ್ರೆಗೆ ಹೋಗಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಡಿಸಿಗೆ ಕರೆ ಮಾಡಿ ಡಿಸಿ ಅವ್ರ ಜೊತೆಯಲ್ಲಿ ಮಾತಾಡಿ ರೋಗಿಗಳು ನರಳಾಟ ಪಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ಕುಡಿಯೋದಕ್ಕೆ ನೀರು ಕೂಡ ಇಲ್ಲ, ಊಟ ತಿಂಡಿ ಯಾವುದು ಕೂಡ ಇಲ್ಲ ಅಂಥೇಳಿ ನಾವು ಡಿಸಿ ಅವರಿಗೆ ನೇರವಾಗಿ ಅವರ ಗಮನಕ್ಕೆ ತಂದಾಗ ಅವರು ಈಗ ಅಧಿಕಾರಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ಅಧಿಕಾರಿಗಳು ಬಂದು ಅಲ್ಲಿ ದಾಖಲಾಗಿದ್ದ ರೋಗಿಗಳಿಗೆ, ಚಿಕಿತ್ಸೆ ಪಡಿತಾ ಇರುವ ರೋಗಿಗಳಿಗೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ವತಿಯಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಗಮನಕ್ಕೆ ಈಗ ಬಂದಿದೆ ಅಂತ ನಾವು ಕೂಡ ಬಯಸ್ತೀವಿ. ಈಗ ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಸಮಸ್ಯೆಗಳಾಗಿದೆ ಸರ್, ಗೊತ್ತಿದೆ, ತುಂಬಾ ಸಮಸ್ಯೆಗಳಾಗಿದೆ. ಜಿಲ್ಲಾಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಕರೆ ಮಾಡಿತ್ತು. ಏನಾದರೂ ಒಂದು ವ್ಯವಸ್ಥೆ ನಿಮ್ ಕಡೆ ರಿಪಬ್ಲಿಕ್ ಕನ್ನಡ ಕಾರವಾರ ಸೇರಿದಂತೆ ಅಂಕೋಲ ಸೇರಿದಂತೆ ಉತ್ತರ ಕನ್ನಡ ಮತ್ತೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಮಳೆ ಹಾನಿ ಪ್ರದೇಶಗಳೇನಿದ್ದಾವೆ ಆ ಸ್ಥಳಗಳಿಗೆ ಹೋಗಿ ಮೆಗಾ ಕವರೇಜ್ ಮಾಡ್ತಾ ಇದೆ. ಅದರಲ್ಲೂ ಕೂಡ ಕಾರವಾರ, ಅಂಕೋಲ ಈ ಭಾಗದಲ್ಲಿ ಮಳೆಯಿಂದ ಆಗಿರುವಂಥ ಹಾನಿ, ಪ್ರಾಣಹಾನಿ ಈ ಸ್ಥಳಗಳಿಗೆ ಹೋಗಿದೆ. ಮತ್ತು ಅಲ್ಲಿ ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ, ಆ ಆಸ್ಪತ್ರೆಗೆ ಹೋಗಿ ಅವರ ಪರಿಸ್ಥಿತಿಯೆಲ್ಲ ಹೆಂಗಿದೆ ಅನ್ನೋದನ್ನು ನೋಡಿದೆ. ಆದರೆ ಅವರ ಶೋಚನೀಯ ಸ್ಥಿತಿ ನೋಡಿ ರಿಪಬ್ಲಿಕ್ ಕನ್ನಡ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದೆ, ಅವರ ಗಮನಕ್ಕೆ ತಂದಿದೆ ವಸ್ತು ಸ್ಥಿತಿಯನ್ನು. ಆನಂತರ ರಿಪಬ್ಲಿಕ್ ಕನ್ನಡ ಅವರ ಸಂಪರ್ಕ ಮಾಡಿ ಆದ ನಂತರ ಈಗ ತಾಲೂಕು ಆಸ್ಪತ್ರೆಗೆ ಸಿಬ್ಬಂದಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಏನೇನು ವ್ಯವಸ್ಥೆ ಆಗಬೇಕಿತ್ತು ಅದನ್ನು ಕಲ್ಪಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವತಿಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಗಮನಕ್ಕೆ ಈಗ ಬಂದಿದೆ ಅಂತ ನಾವು ಕೂಡ ನೋಡಿ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಇದು ನಾವು ಆ ಸ್ಥಳಗಳಲ್ಲಿ ಆಗಿರುವಂಥ ಹಾನಿ ಬಗ್ಗೆ ಕವರೇಜ್ ಮಾಡ್ತಾ ಇದ್ದೀವಿ. ಮತ್ತು ಆಗಿರುವಂಥ ದುರಂತದಲ್ಲಿ ಗಾಯಗೊಂಡಿರುವಂಥ ಒಂದಿಷ್ಟು ಜನ, ಜೀವ ಕಳೆದುಕೊಂಡಿರುವಂಥ ಹಲವಾರು ಜನ, ಇಂಥ ಶೋಚನೀಯ ಸ್ಥಿತಿಯಲ್ಲಿ ಅವರಿಗೆ ತಕ್ಷಣಕ್ಕೆ ಆಗಬೇಕಾದದ್ದು ವೈದ್ಯಕೀಯವಾದಂಥ ವ್ಯವಸ್ಥೆ. ತಾಲೂಕು ಆಸ್ಪತ್ರೆಗೆ ಹೋದರೆ ಅಲ್ಲಿ ಮೂಲಭೂತ ಸೌಕರ್ಯವೇ ಇಲ್ಲ. ಯಾರ್ಯಾರು ನಿರಾಶ್ರಿತರಿದ್ದಾರೆ ಅವರಿಗೆ ಊಟ ತಿಂಡಿಗೂ ಕೂಡ ಗತಿ ಇಲ್ಲ. ಇಂಥ ಪರಿಸ್ಥಿತಿಯನ್ನು ರಿಪಬ್ಲಿಕ್ ಕನ್ನಡ ಜನರ ಮುಂದೆ ಮತ್ತು ಜಿಲ್ಲಾಧಿಕಾರಿಗಳ ಮುಂದೆ ತೆರೆದಿಟ್ಟಿತ್ತು. ಕುಮಟಾದಲ್ಲಿ ಮತ್ತೆ ಗುಡ್ಡ ಕುಸಿತಾ ಇದೆ, ಅವಾಂತರಗಳ ಸರಮಾಲೆ ಸೃಷ್ಟಿಯಾಗ್ತಾ ಇದೆ. ಅಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳ ಪರಿಸ್ಥಿತಿ, ಯಾರು ಗಾಯಗೊಂಡಿದ್ದಾರೋ ಗಾಯಾಳುಗಳ ಪರಿಸ್ಥಿತಿ ಹೇಳತೀರದಾಗಿದೆ. ನಿನ್ನೆ ನಡೆದ ಘಟನೆ ಬಗ್ಗೆ ಗಾಯಾಳುಗಳು ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ಗಾಯಾಳುಗಳು ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅವರ ಜೊತೆಯಲ್ಲಿ ಅಲ್ಲಿ ನಿನ್ನೆ ಗುಡ್ಡ ಕುಸಿತ ಅಲ್ಲ, ಆಗ ಗಾಯಾಳುಗಳು ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ ಬನ್ನಿ. ನಿನ್ನೆ ಏನು ಮಾಡಬೇಕು ಗೊತ್ತಾಗ್ದಿಲ್ಲ, ನೀರು ಬಂದುಬಿತ್ತು, ಕೊಚ್ಕೊಂಡಿತ್ತು. ಮಾತಾಡೋಕ್ಕಾಗತ್ತಾ ಯಜಮಾನ್ರ ನಿಮಗೆ? ಹಾಂ, ಏನಾಗಿದೆ ನಿಮಗೆ? ನಮಗೆ ಇಲ್ಲಿ ಹೊಡೆದು ಬಿದ್ದಿದೆ. ಮತ್ತು ಆ ಸೈಡಿಗೆ ಸೀರೂರು ಸೈಡಿಗೆ ಗುಡ್ಡ ಕುಸಿತು. ಆನಂತರ ಗ್ಯಾಸ್ ಗಾಡಿ ಇದಲ್ಲ, ಗ್ಯಾಸ್ ಗಾಡಿ 2 ಇದು ಸೀದಾ ಮಣ್ಣು ಅದಕ್ಕೆ ಬಂದು ಹೊಡೆಯಿತು. ಅದ್ರ ಮೇಲೆ ಆ ಕಂಬ ಕಿತ್ತು ಬಿದ್ದೋಯ್ತು. ಕಂಬ ಕಿತ್ತೋದತ್ತೆ, ಈ ಮಣ್ಣು ಕುಸಿದತ್ತೆ. ಇದು ಟ್ಯಾಂಕರಲ್ಲ, ಟ್ಯಾಂಕರ್ ಇದಾಗ್ಬಿಡ್ತು, ಅದೇ ಮೋಸ ಆದತ್ತು. ನೀವು ನೋಡ್ತಿದ್ರ ಅದನ್ನು? ನೋಡ್ಕೊಂಡೆ ನಮ್ಗೆ ಹಂಗಾದತ್ತು. ಇಲ್ದ್ರೆ ನಾವು ಅಲ್ಲಿ ತಪ್ಪಿಸ್ಕೊಳ್ಬಹುದಾಗಿತ್ತು. ಏನು ನೋಡ್ತಿದ್ರಿ? ಏನು ಕಾಣಿಸ್ತು ನಿಮಗೆ? ಅಲ್ಲಿ ಗುಡ್ಡದ ಮೇಲಿದೆ ಮಣ್ಣು ಜಾರು ಬರ್ತದಲ್ಲ, ಆ ರೀತಿಯಾಗಿ ಜಾರು ಬಂತೆ ನೋಡ್ರಿ ಇರಬೇಕಾಗಲ್ಲ, ನಾವು ತಪ್ಪಿಸ್ಕೊಳಕ್ಕೆ ಹೋಗೋಕ್ಕಾಗಲ್ಲ. ಹೌದು, ಸಿಕ್ಕಾಪಟ್ಟಿ 3 ಸಲ. ಹೌದಾ? ನೋಡಿ ಅಲ್ಲಿ ನಮ್ಮ ಹುಡುಗಿ ಹೆಂಡತಿ ಎಲ್ಲ ಇವರು ನಮ್ಮ ಇದೆಯಾ. ನಿಮ್ಮದು ಮನೆ ಈಗ ಉಳುಬರೆ ಮನೆ ಏನಿಲ್ಲ, ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿತ್ತು. ಏನಿಲ್ಲ ಅಂದರೆ ಏನಿಲ್ಲ, ಅಲ್ಲಿ ನೆಲ ಮಾತ್ರ.
ಹೌದೌದು. ಅಜ್ಜಿ ನೀವು ಉಳುವರೆ ಗ್ರಾಮದವ್ರೇನಾ? ಕಣ್ಣು ಏಟಾಗಿದೆ, ಅದೇ ನೆನ್ನೆ ಏಟಾಗಿದ್ದ? ಇಲ್ಲಿ ತಾಗಿತ್ತು, ಇಲ್ಲಿ ಏನೋ ತಾಗಿತ್ತು. ಅಲ್ಲಿ ಮನೆಯದು ಬರ್ಬೇಕಾರೆ ಓಡ್ ಬರ್ಬೇಕಾರೆ ತಾಕಿ ಏನು ಗೊತ್ತೇ ಆಗಿರಲಿಲ್ಲ, ಸಿಕ್ಕ ಬಿದ್ದು ಅದೇ. ನನ್ನ ಮಗ ಹೋಗ್ದಾಗದ ಬರೋಕ್ಕಾಗದೆ, ನೀರು ಬಂದು ಹೊಡೆದ ಮನೆಯಿಂದ ಬರೋಕ್ಕಾಗದೆ ಯಾರಿಗೆ ಇಲ್ಲಿ ಹೊಡೆತು ಹೊಡ್ಕೊಂಡು ಇಲ್ಲಿ ನೋಯ್ತಿದೆ. ಜಾಸ್ತಿ ಮಾತಾಡಬೇಡಿ, ರೆಸ್ಟ್ ಮಾಡಿ. ನೋಡಿ 14 ಜನ, 5 ಜನ ಮಕ್ಕಳಿದ್ದಾರೆ, ಓರ್ವ ಗರ್ಭಿಣಿ ಇದ್ದಾರೆ. ಯಜಮಾನ್ರೆ ನಿಮಗೂ ಏಟಾಗಿದೆ, ಮಾತಾಡೋಕ್ಕಾಗತ್ತೆ ಯಜಮಾನ್ರೆ? ಕಣ್ಣು ಇಲ್ಲಿಲ್ಲ, ನೋವಾಗಿದ್ದು ನೀರು ಬಂದು ಹೊಡೆದು ಇದಕ್ಕೆ ಮುಖ ಅಲ್ಲ, ಕಣ್ಣಿಗೆಲ್ಲ ಅರಳು ತುಂಬಿ. ರೆಸ್ಟ್ ಮಾಡಿ ಯಜಮಾನ್ರೆ. ನೋಡಿ ಇಷ್ಟೆಲ್ಲ ಹಾನಿಯಾಗಿದೆ, ಜನ ಜೀವ ಕಳೆದುಕೊಂಡಿದ್ದಾರೆ. ಮಾನ್ಯ ಮಂತ್ರಿಗಳು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಜಿಲ್ಲಾಡಳಿತ ಮತ್ತು NH ಪ್ರಾಧಿಕಾರ ಕೆಲಸವನ್ನು ಮಾಡ್ತಾ ಇದೆ. 8 ಹಿಟಾಚಿಗಳ ಮೂಲಕ ರಸ್ತೆ ತೆರವು ಕಾರ್ಯ ನಡೀತಾ ಇದೆ. ಮಳೆ ಹಿನ್ನೆಲೆ ಮತ್ತೆ ಗುಡ್ಡ ಕುಸಿತ ಆಗುವ ಸಾಧ್ಯತೆ ಇರೋದ್ರಿಂದಾಗಿ ಬಹಳ ನಾಜೂಕ್ನಿಂದ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಈ ಅವಾಂತರದ ಬಗ್ಗೆ ನೋಡೋಣ ಬನ್ನಿ. ನಮ್ಮ ಜಿಲ್ಲಾಡಳಿತ ಅಂದರೆ DC SP ಅವರು ನ್ಯಾಷನಲ್ ಹೈವೇ ಅಥಾರಿಟಿ, ಅದರಲ್ಲಿ ನ್ಯಾಷನಲ್ ಹೈವೇ ಆ ಪೋರ್ಷನ್ನ ಕಾಂಟ್ರಾಕ್ಟರ್ ಬಂದು IRB ಅಂತ ಒಂದು ಕಂಪನಿನವರು, ಅವರು ಮೇಲೆ ಒತ್ತಡವನ್ನು ತಂದು ಬೆಳಿಗ್ಗೆಯಿಂದ ಸುಮಾರು ಒಂದು 8-10 JCBಗಳು ಹಿಟಾಚಿಗಳನ್ನು ಬಿಟ್ಟು ರಸ್ತೆಯನ್ನು ತೆರವು ಮಾಡಿಸುವಂಥ ಕೆಲಸವನ್ನು ಆರಂಭ ಮಾಡಿಸಿದ್ದೇವೆ. ಹುಬ್ಬಳ್ಳಿಯಿಂದನೂ ಕೂಡ ಹೆವಿ ಅಂದರೆ ಹಿಟಾಚಿ ಅಂತ ಮೆಷಿನ್ಗಳನ್ನು ಹುಬ್ಬಳ್ಳಿಯಿಂದನೂ ತರಿಸಿ ರಸ್ತೆ ತೆರವು ಮಾಡುವಂಥ ಕಾರ್ಯ ಇನ್ನೇನು ಆಲ್ಮೋಸ್ಟು ಮೇಜರ್ ಪೋರ್ಷನ್ ಮುಗಿದಿದೆ. ಸ್ವಲ್ಪ ಅವಧಿಯಲ್ಲಿ ರಸ್ತೆಯನ್ನು ಮೇಲೆ ಬಿದ್ದಿದ್ದಂಥ ಅದನ್ನು ತೆರವು ಮಾಡ್ತೇವೆ. ಹಾಗಂತೇಳಿ ಸಂಚಾರಕ್ಕೆ ಬಿಡಬೇಕಾ ಇಲ್ಲವಾ ಅನ್ನೋದನ್ನು ಪೊಲೀಸ್ನವರು ಮತ್ತು ನ್ಯಾಷನಲ್ ಹೈವೇನವರು ಸೇರಿ ತೀರ್ಮಾನ ತೆಗೆದುಕೊಳ್ತಾರೆ. ಯಾಕೆ ಅಂದರೆ ಆ ಗುಡ್ಡ ಇನ್ನೂ ತೇವಾಂಶದಿಂದ ಕೂಡಿರೋದ್ರಿಂದ ಅದು ನಾವು ಮಣ್ಣು ತೆಗೆದಾಗೆ ಮತ್ತೆ ಕುಸಿಯುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಅದನ್ನೆಲ್ಲ ಸೇಫ್ಟಿ ಇಂಜಿನಿಯರ್ಸು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅದು ತೀರ್ಮಾನ ಆಗುತ್ತೆ. ಆದರೆ ಕುಸಿತ ಆಗಿರುವಂಥ ಪ್ರದೇಶವನ್ನು ತೆರವು ಮಾಡುವಂಥ ಕಾರ್ಯ ಉತ್ತರ ಕನ್ನಡದಲ್ಲಿ ಘನಘೋರ ದುರಂತ ನಡೆದಿದೆ. ತನ್ನ ಮಾಲೀಕರನ್ನು ಹುಡುಕ್ತಾ ಇದೆ ಶ್ವಾನ. ಆ ದುರಂತ ಆಯ್ತಲ್ಲ, ಆ ದುರಂತದ ಸ್ಥಳದಲ್ಲಿ ಶ್ವಾನ ಒಂದು ತನ್ನ ಮಾಲೀಕರನ್ನು ಹುಡುಕ್ತಾ ಇದೆ. ಶಿರೂರಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕುಟುಂಬದ 5 ಈಗಾಗಲೇ ಭೂ ಸಮಾಧಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಶೇಷಗಿರಿ ಮಂಡಳ್ಳಿ ಆ ಶ್ವಾನ ಏನು ತನ್ನ ಕುಟುಂಬದವರನ್ನು ಹುಡುಕ್ತಾ ಇದೆ, ತನ್ನ ಮನೆಯವರನ್ನು ಹುಡುಕ್ತಾ ಇದೆ, ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗುಡ್ಡ ಕುಸಿತದ ಘಟನೆಯಿಂದಾಗಿ ನಾಯಿಯ ಅಂದ್ರೆ ಶ್ವಾನದ ಮೂಕರೋಧನವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಮನೆ ಮಾಲೀಕ ಮನೆಯವರನ್ನ ಕಳೆದುಕೊಂಡ ಶ್ವಾನ ಕೂಡ ರೋಧಿಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಮನೆಯ ಕುಟುಂಬದ ಸದಸ್ಯರನ್ನ ಈ ಶ್ವಾನ ಹುಡುಕ್ತಾ ಇದೆ. ನಿನ್ನೆಯಿಂದ ಈವರೆಗೂ ಕೂಡ ಒಂದೇ ಒಂದು ತಿಂಡಿಗಳನ್ನು ಕೊಟ್ಟರು ಕೂಡ ಅಂದ್ರೆ ಬಿಸ್ಕೆಟ್ ಅನ್ನು ಕೊಟ್ಟರು ಕೂಡ ನಾಯಿ ತಿಂತಾ ಇಲ್ಲ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಗುಡ್ಡವನ್ನು ನೋಡ್ತಾ ಇದೆ. ಇನ್ನೊಂದು ಕಡೆ ತಮ್ಮ ಮನೆಯನ್ನ ಹುಡುಕಾಟ ಮಾಡ್ತಾ ಇದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮನೆಯ ಹುಡುಕಾಟ, ಮನೆಯ ಸದಸ್ಯರ ಹುಡುಕಾಟದಲ್ಲಿ ಶ್ವಾನ ಕೂಡ ಇದ್ದಿರುವಂಥದ್ದು. ಗುಡ್ಡದ ಮೇಲಿಂದ ಸಾಕಷ್ಟು ಪ್ರಮಾಣದ ಮಣ್ಣು ಕಲ್ಲುಗಳು ಬಿದ್ದಿರೋದ್ರಿಂದ ಮನೆ ಕೂಡ ಧ್ವಂಸವಾಗಿದೆ. ಹೀಗಾಗಿ ಮನೆ ಮಾಲೀಕರು ಕೂಡ ಮೃತಪಟ್ಟಿದ್ದಾರೆ. ಆದರೆ ದುರ್ದೈವದ ಸಂಗತಿ ಅಂತ ಹೇಳಿದ್ರೆ ಈ ಶ್ವಾನಕ್ಕೆ ಈಗ ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದಿನ ತನ್ನನ್ನು ಆರೈಕೆ ಮಾಡಿದ ಮನೆಯ ಕುಟುಂಬದ ಸದಸ್ಯರು ಯಾರೂ ಇಲ್ಲದಿರುವುದರಿಂದ ಶ್ವಾನ ಕೂಡ ತನ್ನ ನೋಡ್ತಾ ಇರಬಹುದು ಆ ಕಡೆ ಈ ಕಡೆ ಓಡಾಡ್ತಾ ಇರುವಂಥದ್ದು. ಮನೆ ಮಾಲೀಕರ ವರದಿಯ ಈ ಶ್ವಾನದ ಒಂದು ಪ್ರೀತಿ ಅಂದ್ರೆ ಶ್ವಾನದ ಒಂದು ರೋದನೆಯನ್ನ ನೋಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ನಡೆದಂತ ಘಟನೆ ಅಂದ್ರೆ ಈ ಶ್ವಾನ ಇರುವ ಮನೆಯ ಒಟ್ಟು 5 ಕೂಡ ಮೃತಪಟ್ಟಿದ್ದಾರೆ. ಈಗಾಗಲೇ 3 ಮೃತದೇಹಗಳು ಕೂಡ ಪತ್ತೆಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸರ್ ಏನಾಯ್ತು ನೆನ್ನೆ? ನಾನು ಅಂಕೋಲಾದಿಂದ ಊರಿಗೆ ಬರುವನಾಗಿದೆ. ನಾನು ನನ್ನ ಮಗ ಇಬ್ಬರು ಬರ್ತಾ ಇದ್ದಾಗ ನನ್ನ ಹಿಂದ್ಗಡೆನೇ ಆಗಿದ್ದು ಅದು ಸ್ಪಾಟು. ನಾನು ಸೀರೂರು ಹಂಚಿಗಿದ್ದೆ. ಆವಾಗ ಹಿಂದ್ಗಡೆ ಸಾವಕಾಶ ಕುಸಿತ ಬರ್ತಾ ಇತ್ತು. ಆಟೋಮೆಟಿಕ್ ಒಂದೇ ಸಲ ಬಿದ್ದುಬಿಡ್ತು ಗುಡ್ಡ ಕುಸಿದು. ನಾನು ಜಸ್ಟ್ ಇದ್ದೀನಿ, ಒಂದು 200 ಮೀಟ್ರಲ್ಲಿ ಇದ್ದೀನಿ ಅಷ್ಟೇ ಬರಬೇಕು. ಆಮೇಲೆ ಹಿಂದ್ಗಡೆ ನನ್ನ ಹಿಂದ್ಗಡೆ ಕಾರ್ ಇತ್ತು.
ಕಾರೆಲ್ಲ ಒಳಗಡೆ ಬಿದ್ದೋಗ್ಬಿಟ್ಟು. ನಿಮ್ದು ಕಾರ್ ಹೋಗಿದ್ಯಾ? ನನ್ನ ಕಾರ್ ಇಲ್ಲ, ನನ್ನ ಬೈಕಲ್ಲಿದ್ದೆ ನಾನು. ನನ್ನ ಹಿಂದ್ಗಡೆ ಕಾರ್ ಇತ್ತು, ಕಾರ್ ಒಳಗಡೆ ಮಧ್ಯದಲ್ಲಿ ಸಿಕ್ಬಿಟ್ಟು. ಅಲ್ಲಿ ಎಷ್ಟು ಟ್ಯಾಂಕ್ಗಳಿದ್ವು, ಗ್ಯಾಸ್ ಟ್ಯಾಂಕ್? 4ರಿಂದ 5 ಗಾಡಿ ಇದ್ವು. ಅಲ್ಲ, ಅಲ್ಲಿ ಗುಡ್ಡ ಕುಸ್ತು ಬೀಳೋದಕ್ಕೂ ಇಲ್ಲಿರೋ ಮನೆಗಳು ನಾಶ ಆಗೋದಕ್ಕೂ ಏನು ಸಂಬಂಧ ಸರ್? ಅಲ್ಲಿಂದ ಹೇಗೆ ಇದಾಯ್ತು? ನನ್ನ ಅನಿಸಿಕೆ ಪ್ರಕಾರ ಅದು ಮೇಲ್ಗಡೆ ಟ್ಯಾಂಕ್ ಇತ್ತಲ್ಲ, ಮೇಲ್ಗಡೆ ಟ್ಯಾಂಕ್ ಕೆಳಗಡೆ ಬಿದ್ದು ಈ ಮೇನ್ ಲೈನ್ ಇದೆಯಲ್ಲ ಅದಕ್ಕೆ ಸ್ಪಾರ್ಕ್ ಆಯಿತು. ಕೆಳಗಡೆ ನೀರಿಂದ ಬ್ಲಾಸ್ಟ್ ಆಗಿ ನೀರು ಈ ಕಡೆ ಬಂದ್ಬಿಟ್ಟು. ಓಕೆ ಓಕೆ ಓಕೆ. ಹೌದು. ಇಲ್ಲೆಲ್ಲ ಬಂಡೆಕಾಯಿ ಎಲ್ಲ ಕಲ್ಲುಗಳಿದಾವಲ್ಲ, ಅದೆಲ್ಲ ಮನೆದೇನಾ? ಅಲ್ಲಲ್ಲ, ಇದು ಇಲ್ಲಿ ನಮ್ಮದು ಎಮ್ ಐ ಮೈನರ್ ಇರಿಗೇಷನ್ ಒಂದು ಡಿಪಾರ್ಟ್ಮೆಂಟಿಂದ ಪಿಚಿಂಗ್ ಕಟ್ಟಿದ್ದು ಪೂರ್ತಿ. ಇಲ್ಲಿಂದ ಸಗರಗಿರಿ ನಿರ್ಮಾಣ ಮಾಡಿದ್ರು ರೂಪಾಲಿ ನಾಯ್ಕರ ಅವಧಿಯಲ್ಲಿ. ಅದು ಅಷ್ಟು ಕಿತ್ತು ಬಂದು ಈ ಕಡೆ ಬಂದ್ಬಿಟ್ಟು. ಓಕೆ. ಗುಡ್ಡ ಕುಸಿತದಿಂದ ಕಂಗಾಲಾಗಿದ್ದಾರೆ ಜನತೆ. ಸೂರಿಲ್ಲ, ಸರಿಯಾದ ಚಿಕಿತ್ಸೆ ಇಲ್ಲ. ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರ ಉಳುವರೆ ಗ್ರಾಮದ 14 ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ರು ಅವರು. ಜಿಲ್ಲಾಧಿಕಾರಿಗೆ ತಿಳಿದಿಲ್ಲ ಇದೆಲ್ಲ. ಜಿಲ್ಲಾಧಿಕಾರಿ ಕಚೇರಿಗೆ ಕರೆ ಮಾಡಿದ ರಿಪಬ್ಲಿಕ್ ಕನ್ನಡ ತಕ್ಷಣವೇ ಸೂಕ್ತ ನೆರವು ನೀಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ನಾಗೇಂದ್ರ ಬಾಬು ಮತ್ತೊಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಆ ಸ್ಥಳದಿಂದ. ಬನ್ನಿ ನೋಡೋಣ.